ಇವಾಗಂತೂ ತುಂಬ ಮೊಬೈಲ್‌ಗಳ ಪ್ರೈಸು ತುಂಬಾನೇ ಹೈಕ್ ಆಗ್ತಾ ಇದೆ. ಎಷ್ಟು ಅಂದ್ರೆ 20,000 ಇರೋ ಫೋನೆಲ್ಲ ₹25,000 ಆಗ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ, ನಾನು ಈಗ ರೀಸೆಂಟಾಗಿ ಒಂದು ಫೋನ್ ತಗೊಳ್ಳೋಣ ಅಂತ ನಾನು ನೋಡ್ತಾ ಇದ್ದೆ ಫ್ಲಿಪ್‌ಕಾರ್ಟಲ್ಲಿ, ಅಮೆಜಾನಲ್ಲಿ, ಆನ್‌ಲೈನಲ್ಲಿ ಯಾವ್ದ್ಯಾವ್ದು ಸಿಗುತ್ತೋ ಅದನ್ನೆಲ್ಲ ನೋಡೋಣ ಅಂತ ನೋಡ್ತಾ ಇದ್ದೆ. ಬಟ್ ಆದ್ರೆ ನನಗಂತೂ ಯಾವ ಫೋನನ್ನು ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ಸ್ಲೇ ಇಲ್ಲ. ₹20,000 ಒಳಗಡೆ ಸಿಗ್ಬೇಕಾಗಿರೋ ಫೋನೆಲ್ಲ ತುಂಬಾ ಪ್ರೈಸ್ ಜಾಸ್ತಿ ಆಗ್ಬಿಟ್ಟಿದೆ. ₹25,000 ಆಗ್ಬಿಟ್ಟಿದೆ. ನಾನು ಹಂಗೆ ಹುಡುಕ್ತಾ ಇದ್ದೆ. T5X ಇತ್ತು. ನಾನು ವಿವೋನೇ ನೋಡ್ತಾ ಇರೋದ್ರಿಂದ ವಿವೋ T5X 23, 25 ಸ್ಟಾರ್ಟಿಂಗ್ ಪ್ರೈಸ್ ಇರೋದು 23,000ದಿಂದ ಶುರು. ನಾನು ನೋಡ್ತಾ ಇದ್ದಿದ್ದು 256 GB. 256 GB ಎಷ್ಟು ಅಂದ್ರೆ ₹27,000 ಐತೆ. ₹27,000ನ ನಾನು ಆ ಫೋನ್ ಕೊಟ್ಟರೆ ಅದು ವರ್ತ್ ಇದೆಯಾ ಅಂತ ನೋಡಿದ್ರೆ ಖಂಡಿತ ನನಗೆ ಯಾಕೋ ಅದು ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸ್ಲಿಲ್ಲ. ಸೊ ನಾನು ಅದಕ್ಕೇನೆ ಬೈ ಮಾಡೋಕೆ ಹೋಗಲಿಲ್ಲ. ಏನಕ್ಕೆ ಬೈ ಮಾಡಲಿಲ್ಲ ನಾನು ಅದನ್ನು ಅಂತ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಲಾಸ್ಟ್ವರೆಗೂ ನೋಡಿ ಈ ವಿಡಿಯೋನ, ಓಕೆನಾ? ನಾನು ಯಾವ್ದನ್ನ ತೊಗೊಂಡೆ ಅಂದರೆ ವಿವೋದಲ್ಲೇ ತೊಗೊಂಡೆ. ವಿವೋದಲ್ಲೂ ಎರಡು ಸೇಮ್ ಪ್ರೈಸ್, ₹26,000 ಇದೆ. ಆ್ಯಕ್ಚುಲಿ ₹27,000 ಇತ್ತು. ₹27,000 ಇದ್ದಿದ್ದನ್ನು ನಾನು 25,000, 24 ಸಮಥಿಂಗಲ್ಲಿ ತೊಗೊಂಡೆ. ಸೊ ಯಾವುದಂದರೆ ವಿವೋ T4R. ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ಏಕೆಂದರೆ ಏನಕ್ಕೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ, ಒಂದೊಂದನ್ನೇ ಹೇಳ್ತೀನಿ. ಯಾಕೆಂದರೆ ಸುಮ್ಮನೆ ನೀವು ಕೊಡೋ ದುಡ್ಡು ನಿಮ್ಗೆ ವರ್ತಿರಬೇಕು, ವ್ಯಾಲ್ಯೂ ಫಾರ್ ಮನಿ ಇರಬೇಕು. ಸೊ ಅದಕ್ಕೇ ನಾನು ಈ ಚಾನಲ್ ಓಪನ್ ಮಾಡಿರೋದು. ಸೊ ಓಪನ್ ಮಾಡೋಣ, ಏನಿದೆ ಅಂತ ನೋಡೋಣ. ಆ್ಯಕ್ಚುಲಿ ನಿನ್ನೆ ಬಂದಿದ್ದನ್ನು ಇನ್ನೂ ಓಪನ್ ಮಾಡಿದ್ರೆ ಹಂಗೆ ಇಟ್ಕೊಂಡಿದ್ದೀನಿ. ಏನಿದೆ ಓಪನ್ ಆನೂ ಮಾಡಿಲ್ಲ. ಓಪನ್ ಮಾಡಿದ್ದಷ್ಟೇ, ಜಸ್ಟ್ ಓಪನ್ ಬಟ್ ಡೆಲಿವರಿ ಅಂತ ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು. ಸೊ ಓಪನ್ ಮಾಡಿದ್ದು, ಸೊ ಆನೂ ಮಾಡಿಲ್ಲ. ನಿಮ್ಮ ಮುಂದೆನೇ ಆನ್ ಮಾಡ್ತೀನಿ, ನೋಡೋಣ ಹೆಂಗಿದೆ ಅಂತ. ಫಸ್ಟ್ ಫೋನಿಲ್ಲೇ ಸೈಡ್ಗೆ ಹಾಕು. ನೋಡಿ, ಇದು ಬ್ಯಾಕ್ ಕೇಸ್ ಕೊಡ್ತಾರೆ. ಒಂದೊಂದು ಎಲ್ಲದರಲ್ಲೂ ಕೊಡಲ್ಲ ಆ್ಯಕ್ಚುಲಿ ಬ್ಯಾಕ್ ಕೇಸು. ಸೊ ನನಗೆ ತುಂಬ ಇಷ್ಟ ಆಯಿತು. ವಿವೋದವರು ಕೊಡ್ತಾ ಇದ್ದಾರೆ, ಮತ್ತು ಒಬ್ಬೊಬ್ಬರು ಒಂದೊಂದು ಬ್ರ್ಯಾಂಡವ್ರು ಕೊಡ್ತಾ ಇದ್ದಾರೆ. ಟೈಪ್ A to C ಕೇಬಲ್ ಇದು ಬಂದು 44 ವ್ಯಾಟ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಸೈಡ್ಗೆ ಹಾಕೋಣ. ಸೊ 2 ಕಲರ್ ಸಿಗುತ್ತೆ. 2 ಕಲರಲ್ಲಿ ಏನಂದರೆ, ನಾನು ತೊಗೊಂಡಿರೋದು ಇವಾಗ ಟ್ಯುಲಿಪ್ ಬ್ಲೂ ಅಂದರೆ ಈ ಥರ ಬರುತ್ತೆ ನೋಡಿ. ಆಮೇಲೆ ಇನ್ನೊಂದು ಆರ್ಕಟಿಕ್ ವೈಟ್ ಅಂತ ಬರುತ್ತೆ. ಸೊ ನನಗೆ ಪರ್ಸ್ನಲಿ ವೈಟ್ ಬೇಡ ಅಂತ ಇದನ್ನ ತೊಗೊಂಡೆ ನಾನು. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ, ತೊಂದರೆ ಇಲ್ಲ. ಸೊ ಫಸ್ಟ್ ಒಂದು ಡಿಸ್ಪ್ಲೇ ಬಂದು ಅಮೋಲ್ ಡಿಸ್ಪ್ಲೇ 6.7 ಇಂಚ್ ಡಿಸ್ಪ್ಲೇ ಬರುತ್ತೆ. ಇದು ಕ್ವಾಡ್ ಕರ್ವ್ ಇರುತ್ತೆ, ಅಮೋಲ್ ಡಿಸ್ಪ್ಲೇ. T5X ಅಲ್ಲಿ ಏನಂದರೆ LCD ಡಿಸ್ಪ್ಲೇ ಕೊಟ್ಟಿದ್ದಾನೆ. ಫ್ಲ್ಯಾಟ್ ಡಿಸ್ಪ್ಲೇ, LCD ಡಿಸ್ಪ್ಲೇ, ಅದೊಂದು ಕಮ್ಮಿ ಬಂತ. ಇನ್ನೊಂದು ಏನಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟು T5X ಅಲ್ಲಿ. ಇದರದ್ದು ಏನಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟು. ಸೊ ಅದು ತುಂಬ ಇಷ್ಟ ಆಯಿತು ನನಗೆ. ಕ್ಯಾಮ್ರಾದಲ್ಲೂ OIS ಕೊಟ್ಟಿದ್ದಾನೆ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಏನಾದರೂ ರೆಕಾರ್ಡ್ ಮಾಡ್ತೀವಿ ಇಲ್ಲ ಫೋಟೋ ತೆಗಿತೀವಿ ಅಂದಾಗ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅದು ಇದರಲ್ಲಿ OIS ಇದೆ, ಅದರಲ್ಲಿ OIS ಇಲ್ಲ. ನನಗೆ ಡಿಸೈನೇ ಆಗಲಿ ಏನೇ ಆಗಲಿ ನನಗೆ ಇದು ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು ಇದು. ಡಿಸೈನ್ ಬಗ್ಗೆ ಮಾತಾಡೋಣ. ಡಿಸೈನ್ ಹೆಂಗಿದೆ ಅಂದರೆ, ವೆಯ್ಟ್ ಬಂದು 183.5 ಗ್ರಾಮ್ಸ್ ಬರುತ್ತೆ. ವೆಯ್ಟು ಲೈಟ್ ವೆಯ್ಟೇ ಇದೆ ಅಷ್ಟು. ಮತ್ತು ಥಿಕ್ನೆಸ್ ಬಂದು 7.39 mm ಥಿಕ್ನೆಸ್ ಬರುತ್ತೆ. ಸೊ ನೀವು ಬ್ಯಾಕ್ ಕವರ್ ಎಲ್ಲ ಹಾಕಿದಾಗ ನಿಮಗೆ ಚೆನ್ನಾಗೇ ಹ್ಯಾಂಡಿ ಫೀಲ್ ಇರುತ್ತೆ. ಮತ್ತು ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ, ಇವಾಗ 50 MP OIS ಕ್ಯಾಮ್ರಾ ಇದೆ ಇದು. ಅದಂತೂ ಕ್ಯಾಮ್ರಾ ಮಾತ್ರ ಸೂಪರ್ ಆಗೈತೆ. ಇನ್ನೊಂದು ಬಂದು 2 MP ಬೊಕೆ ಕ್ಯಾಮ್ರಾ ಕೊಟ್ಟವ್ರೆ. ಅದು ಏನು ಕೊಟ್ಟವ್ರೆ ಅಂತಲೇ ಗೊತ್ತಿಲ್ಲ. ಏನೋ ಸುಮ್ಮನೆ ಒಂದು ಕ್ಯಾಮ್ರಾ ಕೊಡಬಾರ್ದು ಅಂತ ಏನೋ ಇನ್ನೊಂದು ಕೊಟ್ಟಿರಬೇಕಷ್ಟೇ, ಯೂಸ್ಲೆಸ್ ಅದು. ಅದ್ರ ಬದಲು ಅಲ್ಟ್ರಾ ವೈಡ್ ಏನಾದ್ರು ಕೊಟ್ಟಿದ್ದರೆ, ಇಲ್ಲಾಂದರೆ ಸಾಕು. ಈ ಪ್ರೈಸಲ್ಲಿ ಅಲ್ಟ್ರಾ ವೈಡ್ ಕೊಟ್ಟಿದ್ದು ಸಾಕಾಗಿರೋದು, ಬೇಜಾನಾಗಿರೋದು. ಅಲ್ಟ್ರಾ ವೈಡ್ ಕೊಟ್ಟಿದ್ರೆ ಬೆಸ್ಟ್ ಆಗಿರೋದು. ಸೊ ಅದೊಂದು ನೆಗೆಟಿವ್ ಪಾಯಿಂಟ್ ಇದೆ. ಕ್ಯಾಮ್ರಾದಲ್ಲೆಲ್ಲ ಫೋಟೋಸ್ ಹಾಕಿರ್ತೀನಿ, ನೀವು ಚೆಕ್ ಮಾಡಿ ಯಾವ ಥರ ಇದೆ ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ ನೀಟಾಗಿ. ಅಂದರೆ ರೆಡಿ ಟು ಪೋಸ್ಟ್, ಅಂದರೆ ನೀವು ಎಲ್ಲೇ ಯಾವುದೇ ಇನ್ಸ್ಟಾಗ್ರಾಮ್ಗೆ ಆಗಲಿ ವಾಟ್ಸಪ್ಗೆ ಆಗಲಿ ಎಲ್ಲದಕ್ಕೂ ಆರಾಮಾಗಿ ರೆಡಿ ಟು ಪೋಸ್ಟ್ ಇರ್ತವೆ. ಆ ಥರ ಕಲರ್ಸು ಎಲ್ಲ ಆಟೋಮೆಟಿಕ್ಲಿ ಅದೇ ತೊಗೊಂಡು ನೀಟಾಗಿ ಕೊಡುತ್ತೆ ನಿಮಗೆ. ಇನ್ನೊಂದು 2 ಮೈಕ್ ಇದೆ ಇದರಲ್ಲಿ. ಅಡ್ವಾಂಟೇಜು ತುಂಬ ಎಲ್ಲೇ ಫೋನ್ ಕಾಲ್ಸ್ ಆಗಲಿ ನಿಮ್ಗೆ ಯಾವುದೇ ಥರ ನಾಯ್ಸ್ ಅಂದರೆ ಸೌಂಡು ಕೇಳಿಸಲ್ಲ ಅನ್ನೋ ಮಾತೇ ಇರಲ್ಲ. ಯಾಕೆಂದರೆ ಡಬ್ಬಲ್ ಮೈಕ್ ಕೊಟ್ಟಿದ್ದಾನೆ, ಅದಂತೂ ತುಂಬ ಇಷ್ಟ ಆಯಿತು. ಸ್ಪೀಕರು ಕೆಳಗೆ ಮತ್ತು ಮೇಲೆ ಎಕ್ಸ್ಟ್ರಾ ಡೆಡಿಕೇಟೆಡ್ ಸ್ಪೀಕರ್ ಕೊಟ್ಟಿದ್ದಾರೆ. ಬೇರೆದ್ರಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಮೈಕ್ ರಿಸೀವರ್ದು ಇದ್ರದ್ದು ಇರುತ್ತಲ್ಲ ಬಂದು ಅದರಲ್ಲೇ ಕೊಟ್ಬಿಡ್ತಾರೆ. ಸೊ ಇದು ಆ ಥರ ಮಾಡಿಲ್ಲ, ಸಪ್ರೇಟಾಗಿ ಕೊಟ್ಟಿದ್ದಾರೆ. ತುಂಬ ಸೌಂಡ್ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ಮತ್ತು ಇನ್ನೊಂದು ಏನಂದರೆ IP68 ಮತ್ತು 69 ವಾಟರ್ ರೆಸಿಸ್ಟೆಂಟ್ ಇದೆ. ಸ್ಕ್ರೀನ್ ಗಾರ್ಡ್ ಪ್ರೊಟೆಕ್ಷನ್ ಬಂದು ಇದ್ರದ್ದು ಡೈಮಂಡ್ ಶೀಲ್ಡ್ ಗ್ಲಾಸ್ ಪ್ರೊಟೆಕ್ಷನ್ ಅಂತ. ಅದು ನಾವು ಗೊರಿಲ್ಲಾ ಗ್ಲಾಸು 5, 6, 7 ಇದೆಲ್ಲ ಕೇಳಿದ್ದೀನಿ. ಬಟ್ ಇದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಕೊಟ್ಟಿದ್ದಾರೆ ಅಂದರೆ ಅಂತೂ ಡೀಸೆಂಟಾಗಿ ಇರುತ್ತೆ, ಚೆನ್ನಾಗೇ ಇರುತ್ತೆ ಅಂತ ಏನೂ ಆಗಲ್ಲ. ಇದರಲ್ಲಿ 3 ವೇರಿಯಂಟ್ ಬರುತ್ತೆ. ಒಂದು 8 128 GB, ಇನ್ನೊಂದು 8 256 GB, ಇನ್ನೊಂದು 12 256 GB ಈ ಥರ ಬರುತ್ತೆ. ಸೊ ನಿಮ್ಗೆ ಯಾವುದು ಪ್ರೈಸ್ ವರ್ತ್ ಅನಿಸುತ್ತೋ ಅದನ್ನು ತೊಗೊಳ್ಳಿ. ಇನ್ನು ಇದ್ರ ಪರ್ಫಾರ್ಮೆನ್ಸ್ಗೆ ಏನಾದ್ರು ಬಂದರೆ, ಡೈಮೆನ್ಸಿಟಿ 7400 ಚಿಪ್ಸೆಟ್ ಇದೆ. 4 nm ಇದು ಬರುತ್ತೆ. ನನ್ನ ಪ್ರಕಾರ ಓಕೆ, ಈ ಪ್ರೈಸ್ಗೆ
ಡೇ ಟು ಡೇ ಯೂಸ್ಗೆ ಚೆನ್ನಾಗಿದೆ. ಏನು ಗೇಮಿಂಗ್ ಆಗಲಿ, ಲೈಟ್ ಗೇಮಿಂಗ್ಸ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಆಡ್ಬೋದು. ಮತ್ತು ಇನ್ನೊಂದೇನೆಂದರೆ ಇದರಲ್ಲಿ ಕೂಲಿಂಗ್ ಏರಿಯಾ ಐತಲ್ಲ, ಕೂಲಿಂಗ್ ಏರಿಯಾ ತುಂಬ ದೊಡ್ಡ ಇದೆ. ಸೊ ಸೆಕ್ಯೂರಿಟಿ ಅಂತ ಬಂದರೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಬರುತ್ತೆ. T5Xಲ್ಲಿ ಏನಂದರೆ ಸೌಂಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಕೊಟ್ಟವ್ರೆ, ಚೆನ್ನಾಗಿಲ್ಲ ಅದು ಆ್ಯಕ್ಚುಲಿ. ನೆಕ್ಸ್ಟು ಬ್ಯಾಟ್ರಿ ಬಂದು ಇದ್ರದ್ದು 5700 mAh ಬ್ಯಾಟ್ರಿ ಐತೆ, 44 ವ್ಯಾಟ್ಸ್ ಚಾರ್ಜರ್ ಇದೆ. ಬೆಸ್ಟು ಆ್ಯಕ್ಚುಲಿ, ಒಂದೇ ಆರಾಮಾಗಿ ಯೂಸ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇದ್ರದ್ದು OS ಬಗ್ಗೆ ಮಾತಾಡಬೇಕು ಅಂದರೆ ಇದ್ರದ್ದು Android 15 ಮತ್ತು FunTouch OS 15 ಬರುತ್ತೆ. ಓಕೆನಾ. ಇವಾಗ ಅಪ್ಗ್ರೇಡ್ ಮಾಡಿದ್ದಾರೆ, ಅಂದರೆ ಇವಾಗ ಒರಿಜಿನ್ OSಗೆ ಶಿಫ್ಟ್ ಆಗುತ್ತೆ ಆಟೋಮೆಟಿಕ್ಲಿ. ಅಪ್ಡೇಟ್ ಬಂದೈತೆ. ಅಪ್ಡೇಟ್ ಬಂದು ಇದ್ರದ್ದು 2 ಇಯರ್ಸ್ ಸಾಫ್ಟ್ವೇರ್ ಅಪ್ಡೇಟ್ ಇರುತ್ತೆ ಮತ್ತು 3 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಇರುತ್ತೆ. ಅದು ಬಿಟ್ಟರೆ ಆಲ್ರೆಡಿ 1 ಇಯರ್ ಓಲ್ಡ್ ಆಗಿರೋದ್ರಿಂದ ಇದ್ರದ್ದು 116 ಮತ್ತು 17 ಸಿಗುತ್ತೆ ನಿಮಗೆ, ಮತ್ತು 3 ವರ್ಷ ಸೆಕ್ಯೂರಿಟಿ ಪ್ಯಾಚು ಅಪ್ಡೇಟ್ ಬರುತ್ತೆ ಅಷ್ಟೇ. ಇನ್ನು ಇದರೊಳಗೆ ಫ್ಯೂಚರ್ಸ್ ಏನಾದ್ರು ಬಂತು ಅಂದರೆ AI ಫ್ಯೂಚರ್ ಐತೆ, ತುಂಬ ಇದೆ, ಏನೇನೋ ಇದೆ. ನಿಮ್ಗೆ ಹಾಕಿರ್ತೀನಿ ವೀಡಿಯೋದಲ್ಲಿ ಏನೇನು ಅಂತ ಹಾಕಿರ್ತೀನಿ, ಅದನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ವೀಡಿಯೋಸು ಏನೇನು ಮಾಡ್ಬೋದು, ಏನಿದೆ ಅಂತೆಲ್ಲ ನಿಮಗೆ ಇದ್ರಲ್ಲಿ ಹಾಕಿರ್ತೀನಿ, ನೋಡಿ. ಚೆನ್ನಾಗಿದೆ ಆ್ಯಕ್ಚುಲಿ, ಫೋನ್ ಮಾತ್ರ ನನಗಂತೂ ಇಷ್ಟ ಆಯ್ತು ಇದ್ದದ್ದು. ಇನ್ನು ಫೈನಲ್ ವರ್ಡಿಕ್ಟು, ಇದನ್ನೇ ಯಾರು ತಗೋಬೇಕು ಯಾರು ತಗೋಬಾರ್ದು ಅದನ್ನು ನೋಡೋಣ. ಫಸ್ಟ್ ಬಂದು ಇದರಲ್ಲಿ ಪ್ರೋಸ್ ಏನಿದೆ, ಕಾನ್ಸ್ ಏನಿದೆ. ಪ್ರೋಸ್ ಬಂದು 50 MP OIS ಕ್ಯಾಮ್ರಾ ಇದೆ, ಅದು ಬೆಸ್ಟು. ಮತ್ತು ಅಮೋಲ್ಡ್ ಡಿಸ್ಪ್ಲೇ ಇದೆ, ಬೆಸ್ಟು. ಕ್ವಾಡ್ ಕರ್ವು ಬೇಕು ಅಂದರೆ ಫ್ಲಾಟು ಕರ್ವು ಅವರು ಪರ್ಸ್ನಲ್ ಚಾಯ್ಸು, ಅದೆಲ್ಲ ನಮಗೇನು ಬೇಕಾಗಿಲ್ಲ. ಇದು ಕ್ವಾಡ್ ಕರ್ವು ನನಗಂತೂ ಇಷ್ಟ ಆಯ್ತು ಇದು ಆ್ಯಕ್ಚುಲಿ, ಅದೊಂದು ಇಷ್ಟ ಆಯಿತು. ಮತ್ತು ಡೆಡಿಕೇಟೆಡ್ ಸ್ಟೇರಿಯೋ ಟಾಪಲ್ಲಿ ಸ್ಪೀಕರ್ ಕೊಟ್ಟಿರೋದು, ಒಂದೊಂದು ಇದರಲ್ಲೇ ಕೊಟ್ಬಿಡ್ತಾರೆ, ಅದು ಇಷ್ಟ ಆಯಿತು ನನಗೆ. ಇದೆಲ್ಲ ನೋಡಿದ್ರೆ ಪರವಾಗಿಲ್ಲ. ಕಾನ್ಸ್ ಏನಂದರೆ ನನಗೆ ಒಂದೇ 2 MP ಮ್ಯಾಕ್ರೋ ಬದಲು ಯಾವುದಾದ್ರೂ ಅಲ್ಟ್ರಾವೈಡ್ ಹಾಕ್ಬಿಟ್ಟಿದ್ರು. 2 MP ಅಲ್ಟ್ರಾವೈಡ್ ಕೊಟ್ಬಿಟ್ಟಿದ್ರು, ನಮಗೆ ಬೆಸ್ಟ್ ಆಗಿಬಿಟ್ಟಿರೋದು. ಅದ್ರ ಬದಲು ಇವರು ಅಲ್ಲೇ ಕಾಸ್ಟ್ ಕಟಿಂಗ್ ಮಾಡಿದ್ದಾರೆ. ಬೇರೆ ಓವರಾಲ್ ಎಲ್ಲ ನೋಡಿದ್ರೆ ಪರವಾಗಿಲ್ಲ, ಬೆಸ್ಟು, ಚೆನ್ನಾಗಿದೆ. ಮತ್ತು ಯಾರು ತಗೋಬೇಕು, ಡೇ ಟು ಡೇ ನಾರ್ಮಲಾಗಿ ಯೂಸ್ ಮಾಡೋರು, ಏನೋ ಒಂದು ವೀಡಿಯೋ ನೋಡ್ತಾರೆ, ಫೋನ್ ಕಾಲ್ಸ್ ಯೂಸ್ ಮಾಡ್ತಾರೆ, ಏನೋ ಸಣ್ಣ ಪುಟ್ಟ ಗೇಮ್ ಆಡ್ತಾರೆ ಅನ್ನೋರು ಆರಾಮಾಗಿ ತಗೋಬೋದು. ಒಂದೇ ಬ್ಯಾಟ್ರಿನೂ ಅಷ್ಟೇ, ಒಂದೇ ಆರಾಮಾಗಿ ಬರುತ್ತೆ, 1.5 ಡೇನೂ ಬರುತ್ತೆ ಬೇಕಾದ್ರೆ ನಿಮಗೆ. ಗೇಮರ್ಸ್ಗೆ ಇದನ್ನು ಅಂದರೆ ಬರೀ ಗೇಮ್ ಆಡ್ತೀನಿ ದಿನಕ್ಕೇ 3-4 ಅವರು 5 ಅವರು ಗೇಮ್ ಆಡ್ತೀನಿ ಅನ್ನೋರು ಮಾತ್ರ ನಾನು ಇದನ್ನು ರೆಕಮೆಂಡ್ ಮಾಡೋದೇ ಇಲ್ಲ. ಮತ್ತು ಇನ್ಯಾರು ತಗೋಬಾರ್ದು, ವಿವೋ ಲವರ್ಸ್ ಇಲ್ಲ ಅಂದರೆ ಇದಕ್ಕಂತೂ ಬರಲೇಬೇಡಿ. ಯಾಕೆ ಅಂದರೆ ಇದಕ್ಕಿಂತ ಬೆಟರ್ ಸ್ಪೆಕ್ಸ್ ಇರೋವು, ಅಂದರೆ 12GB ರ್ಯಾಮು 256 GB ಮೋಟೋ 60 ಫ್ಯೂಸನಲ್ಲಿ ಸಿಕ್ಬಿಡುತ್ತೆ. ಬಟ್ ನನಗೇನಂದರೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ಬೇಕು. ಸೊ ನಾನು ಅದಕ್ಕೆ ವಿವೋ ಚಾಯ್ಸ್ ಮಾಡಿದ್ದು. ವಿವೋ ಎಂತಕ್ಕೆ ಅಂದರೆ ಯಾವುದೇ ಥರದ ಪ್ರಾಬ್ಲಮ್ಸ್ ಇರಲ್ಲ, ಬಗ್ಸ್ ಇರಲ್ಲ, ಅದಕ್ಕೇ ನಾನು ವಿವೋ ಚಾಯ್ಸ್ ಮಾಡಿದ್ದು. ಸೊ ಯೂಸ್ ಮಾಡಿರೋದ್ರಿಂದ ನಾನು ಮತ್ತೆ ಅದಕ್ಕೆ ಒಂದೇ, ಬೇರೆ ಯಾವುದಕ್ಕೂ ಹೋಗೋಕೆ ನನಗೆ ಇಷ್ಟ ಆಗಲಿಲ್ಲ. ಸೊ ಥ್ಯಾಂಕ್ ಯು, ಇಲ್ಲಿವರೆಗೂ ನೋಡಿದ್ದೀರ ಅಂದರೆ ತುಂಬ ಧನ್ಯವಾದಗಳು. ಸೊ ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.